ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳನ್ನೇ ಹೇಳಬೇಕು. ಕಾರಣ ಏನು ಅಂದರೆ, ಕರ್ಕಾಟಕ ರಾಶಿಗೆ ಹಿಂದಿನ ಮನೆಯಲ್ಲಿ ಗುರು ಇದ್ದಾನೆ, ವ್ಯಯದಲ್ಲಿ ಗುರು ಇದ್ದಾನೆ. ಕರ್ಕಾಟಕ ರಾಶಿಗೆ ಉಚ್ಚ ಆಗ್ತಾನೆ, ವ್ಯಯದಲ್ಲಿ ಗುರು ಇದ್ದಾನೆ. ಯಾಕೆ ನಾವು ಗುರುನನ್ನು ವಿಶೇಷವಾಗಿ ತಗೋತೀವಿ ಅಂದರೆ, ಪೂರ್ವಜನ್ಮ ಕೃತಂ ಪಾಪಂ ಪೂರ್ವಜನ್ಮ ಕೃತಂ ಪುಣ್ಯಂ. ನಾವು ಹಿಂದಿನ ಜನ್ಮಾಂತರ ಮಾಡಿರ್ತಕ್ಕಂಥ ಪುಣ್ಯದ ಫಲ ಮತ್ತು ಕರ್ಮದ ಫಲ ಇದೆರಡೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಕೆಯಾಗಿರ್ತದೆ. ಹಾಗಾಗಿ ಪೂರ್ವಜರದ್ದು ಏನು ಮಾಡಿದ್ದಾರೆ ಅದೆಲ್ಲ ಬರುತ್ತೆ. ಒಳ್ಳೆಯ ಫಲಗಳು ಬರುತ್ತೆ, ದುಷ್ಪರಿಣಾಮಗಳು ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಏರುಪೇರುಗಳಾಗುತ್ತೆ. ಅವರವರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಗತಕ್ಕಂಥದ್ದು, ಏನೂ ಆಗದೆ ಇರಲ್ಲ, ಏನೋ ಒಂದು ಆಗ್ತಾ ಇರ್ತದೆ. ಹಾಗಾಗಿ ಈ ರಾಶಿಯವರಿಗೆ ವ್ಯಯದಲ್ಲಿ ಗುರು ಅಂದರೆ 12ನೇ ಭಾವದಲ್ಲಿ ಗುರು ಇರೋದ್ರಿಂದ ನೀವು ಏನೇ ಖರ್ಚು ಮಾಡಿದ್ರು ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಿ. ಇದು ಮೊದಲನೇದಾಗಿ ಹೇಳೋದು, ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಿ. ಒಳ್ಳೆಯದಕ್ಕೆ ಖರ್ಚು ಮಾಡೋದು ಒಂದು ಅಸೆಟ್ ಆಗಿರ್ತದೆ ಮತ್ತು ಒಳ್ಳೆಯ ಯೋಚನೆಯನ್ನು ಮಾಡ್ತೀರಿ. ಮತ್ತು ಕರ್ಕಾಟಕ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರನು ಮನಸ್ಸಿಗೆ ಕಾರಕನಾಗ್ತಾನೆ. ಚಂದ್ರಮ ಮನಸ್ಸೋ ಜಾತಃ, ಚಂದ್ರನು ಮನಸ್ಸಿಗೆ ಕಾರಕ. ಉತ್ತಮವಾಗಿರ್ತಕ್ಕಂಥ ಮನಸ್ಸನ್ನು ಕೊಡ್ತಾನೆ, ಉತ್ತಮವಾಗಿರ್ತಕ್ಕಂಥ ಯೋಚನೆಯನ್ನು ಕೊಡ್ತಾನೆ, ಉತ್ತಮವಾಗಿರ್ತಕ್ಕಂಥ ಚಿಂತನೆಯನ್ನು ಕೊಡ್ತಾನೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂತಹ ಒಂದು ಬುದ್ಧಿ, ಉತ್ತಮವಾಗಿರ್ತಕ್ಕಂಥ ಯೋಚನೆ, ಚಿಂತನೆ ಇರತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಮತ್ತು ಸೌಮ್ಯ ಸ್ವಭಾವದವರಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಜಾಸ್ತಿ ಸಿಗತ್ತೆ. ಯಾಕೆ ಅಂತಂದ್ರೆ ತಾಳ್ಮೆ ಬಹಳ ಇರತಕ್ಕಂಥ ವ್ಯಕ್ತಿಗಳು. ನೀವು ಏನೇ ಬಂದರೂ ಕೂಡ ಸಹಿಸ್ಕೊಂಡು ಹೋಗ್ತಕ್ಕಂಥವ್ರು. ಯಾವ ಸಮಯದಲ್ಲಿ ಹೇಗೆ ಮಾತಾಡಬೇಕು, ಯಾವ ಥರ ಮಾತಾಡಬೇಕು, ಯಾವ್ದಾಗತ್ತೆ ಯಾವ್ದಾಗಲ್ಲ ಅನ್ನೋದನ್ನು ಕೂತ್ಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡುವಂಥ ವ್ಯಕ್ತಿಗಳು ತಾವು. ದುಡುಕೋದಿಲ್ಲ, ಆದರೆ ದುಡುಕಿ ಯಾವುದೇ ರೀತಿ ತೊಂದರೆ ಮಾಡಲ್ಲ, ನಿಧಾನವಾಗಿ ಯೋಚನೆ ಮಾಡಿ ಹೋಗುವಂಥ ವ್ಯಕ್ತಿಗಳಾಗಿದ್ದೀರಿ. ಮತ್ತೆ ನೇರವಾದ ನಡೆ ನುಡಿರ್ತಕ್ಕಂಥ ವ್ಯಕ್ತಿಗಳು ತಾವು. ಯಾಕೆ ಅಂತಂದ್ರೆ ದ್ವಿತೀಯಾಧಿಪತಿ ಸೂರ್ಯ. ಹಾಗಾಗಿ ನೇರವಾದ ನಡೆ, ನೇರವಾದ ನುಡಿ, ನೇರವಾದ ಮಾತು, ಟ್ರಾನ್ಸ್ಪರೆಂಟ್ ಆಗಿ ಕನ್ನಡಿ ಥರ ವ್ಯವಹಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಗೆ ಎಲ್ಲರನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಪ್ರತಿಯೊಬ್ಬರು ನಿಮಗೆ ಗೌರವ ಕೊಡ್ತಾರೆ, ಪ್ರತಿಯೊಬ್ಬರು ನಿಮ್ಮ ಮಾತನ್ನು ಕೇಳ್ತಾರೆ, ಪ್ರತಿಯೊಬ್ಬರು ನೀವು ಹೇಳಿದಿರಿ ಅಂದರೆ ಸಾಕು ನಿಮ್ಮ ಮಾತಿಗೆ ಒಂದು ಗೌರವ ಇರುತ್ತೆ. ಕಾರಣ ಕರ್ಕಾಟಕ ರಾಶಿಯವರಿಗೆ ಆ ಒಂದು ವಿಶೇಷತೆ ಇದೆ, ಒಂದು ಸೌಜನ್ಯ ಇದೆ, ಒಂದು ಗೌರವಯುತ ಮನಸ್ಥಿತಿ ಇರ್ತದೆ. ಹಾಗಾಗಿ ನಡೆದುಕೊಳ್ಳುವ ರೀತಿ, ಮಾತಾಡುವ ರೀತಿ ಎಲ್ಲವೂ ಕೂಡ ತುಂಬ ಉತ್ತಮವಾಗಿ ಇರೋದ್ರಿಂದ ಅದು ಒಳ್ಳೆಯ ಒಂದು ಯೋಚನೆ ತಂದು ಕೊಡ್ತಕ್ಕಂಥದ್ದು. ಯಾಕೆ ದ್ವಿತೀಯಾಧಿಪತಿ ರವಿ ಪ್ರಕಾಶ ಗ್ರಹ, ಅವನು ಒಳ್ಳೆಯ ವಿಚಾರವನ್ನು ಹೇಳ್ತಾನೆ, ಒಳ್ಳೆಯ ಒಂದು ಯೋಚನೆಯನ್ನ ತರ್ತಾನೆ. ನೇರವಾದ ನಡೆ ನೋಡಿ ಇರುತ್ತೆ. ಚಂದ್ರನು ಮನಸ್ಸು ಕಾರಕ. ಹಾಗಾಗಿ ಒಳ್ಳೆಯ ಮನಸ್ಸು, ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆ ಇಟ್ಟುಕೊಂಡು ಮುಂದೆ ಜೀವನದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ತಾವಾಗಿರ್ತೀವಿ. ಆದರೆ ಈ ಒಂದು ವಿಶೇಷ ಏನಂತಂದ್ರೆ, ಈ ಕರ್ಕಾಟಕ ರಾಶಿಯವರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇರ್ತದೆ. ಯಾಕೆ ಅಂದರೆ ಶೀತಕ್ಕೆ ಸಂಬಂಧಪಟ್ಟಂತವನು ಚಂದ್ರ ಜಲಕ್ಕೆ ಸಂಬಂಧಪಟ್ಟಂತದ್ದು ಆಗಿರುವ ರಾಶಿ ಆಗಿರೋದ್ರಿಂದ ಸ್ವಲ್ಪ ಶೀತ, ಥೈರಾಯ್ಡ್ ಆಗೋದು, ENT ಪ್ರಾಬ್ಲಮ್, ಗಂಟ್ಲು ಮೂಗು ಹಿಡ್ಕೊಳ್ಳೋದು, ಆಮೇಲೆ ಶೀತಕ್ಕೆ ಸಂಬಂಧಪಟ್ಟ ಜಾಯಿಂಟ್ ಪೇನ್ ಬರೋದು, ತಲೆಭಾರ ಆಗೋದು, ತಲೆನೋವು ಬರೋದು, ಮೂಗು ಕಟ್ಕೊಳ್ಳೋದು, ಹೀಗೆ ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಈ ಒಂದು ರಾಶಿಗೆ ಬರ್ತದೆ. ಈ ಕರ್ಕಾಟಕ ರಾಶಿಯವರಿಗೆ ಕುಜನು ಒಳ್ಳೆ ಫಲವನ್ನು ಕೊಡೋದಿಲ್ಲ. ಯಾಕೆಂದ್ರೆ ಶಿರೋಭಾನು ಮುಖೇ ಚಂದ್ರ ಕಂಠೆ ಕುಜ ಅಂತ ಹೇಳ್ತೀವಿ. ಕಂಠಕ್ಕೆ ಕುಜ ಕಾರಕನಾಗ್ತಾನೆ. ಹಾಗಾಗಿ ಕುಜ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚ ಆಗ್ತಾನೆ. ಕುಜ ನೀಚ ಆಗಿರೋದ್ರಿಂದ ಕಂಠೆ ಕುಜ ಅಂತ ಹೇಳ್ತೀವಿ. ಹಾಗಾಗಿ ಥೈರಾಯ್ಡ್ ಬರುವಂತ ಸಾಧ್ಯತೆಗಳಿರ್ತದೆ. ಈ ಥೈರಾಯ್ಡ್ ಬರೋದ್ರಿಂದ, ಅದು ಕುತ್ತಿಗೆಗೆ ಬರೋದ್ರಿಂದ, ಕಂಠಕ್ಕೆ ಕುಜನೇ ಕಾರಕನಾಗಿರೋದ್ರಿಂದ, ಈ ರಾಶಿಗೆ ಕುಜ ನೀಚ ಆಗಿರೋದ್ರಿಂದ ತಮಗೆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುವ ಸಾಧ್ಯತೆ ಇರುತ್ತೆ. ಅದನ್ನು ಬಹಳ ಜಾಗ್ರತೆ ವಹಿಸಬೇಕು. ಅದಕ್ಕೆ ಔಷಧೋಪಚಾರಗಳನ್ನ ತಜ್ಞ ವೈದ್ಯರಿಂದ ಮಾಡಿಸ್ಬೇಕು. ಅದೊಂದು ವಿಶೇಷವಾಗಿ ನಾವು ನಿಮ್ಗೆ ಹೇಳ್ಬೋದು. ENT ಪ್ರಾಬ್ಲಮ್ ಸಣ್ಣ ಪುಟ್ಟದ್ದು ಬರುತ್ತೆ, ಅದು ಕಾಲಾನುಸಾರವಾಗಿ ಬರುತ್ತೆ, ಅಂದ್ರೆ ಹವಾಮಾನಕ್ಕೆ ತಕ್ಕನಾಗಿ ಬರ್ತದೆ, ಅದು ತಾತ್ಕಾಲಿಕವಾಗಿ ಇದ್ದು ಹೋಗ್ತದೆ. ಅಂತ ದೊಡ್ಡ ತೊಂದರೆಗಳೇನು ತಮಗೆ ಆಗೋದಿಲ್ಲ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ, ಹಣಕಾಸಿನ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆ ಅಂದ್ರೆ ಕರ್ಕಾಟಕ ರಾಶಿಗೆ 2ನೇ ಮನೆಯಲ್ಲಿ ಕೇತು ಇದ್ದಾನೆ, ದ್ವಿತೀಯ ಭಾವದಲ್ಲಿ. ಕೇತು ಬರೋದೆಲ್ಲ ನುಂಗಿ ಬಿಡ್ತಾನೆ, ತಿಂದು ಬಿಡ್ತಾನೆ. ಅನಾವಶ್ಯಕ ಖರ್ಚುಗಳಾಗ್ತದೆ, ಅನಾವಶ್ಯಕ ಲಾಸ್ ಆಗ್ತದೆ, ಅನಾವಶ್ಯಕ ನಷ್ಟ ಆಗ್ತದೆ. ಈ ಕರ್ಕಾಟಕ ರಾಶಿಯವರಿಗೆ 2ರಲ್ಲಿ ಕೇತು ಇರೋದ್ರಿಂದ ನಿಮ್ಮ ದುಡ್ಡು ಕಾಸು ಕೈಲಿ ನಿಲ್ಲೋದಕ್ಕೆ ಬಿಡಲ್ಲ, ಮಂದಿರದೆಲ್ಲ ಖಾಲಿ ಆಗೋ ತರ ಮಾಡ್ತಾನೆ. ಅದು ಯಾಕಾಗುತ್ತೆ? ನಾನು ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡ್ತೀನಿ ಅಂತ ಹೇಳಿದಿ, ಖರ್ಚು ಮಾಡ್ತೀನಿ ಒಳ್ಳೆ ಕೆಲಸಕ್ಕೆ, ಆದ್ರೆ ಕೆಲವೊಂದಷ್ಟು ಧನ ನಷ್ಟ ಆಗುವಂತಹದ್ದು, ಮಾನ ನಷ್ಟ ಆಗುವಂತಹದ್ದು, ವ್ಯವಹಾರ ನಷ್ಟ ಆಗುವಂತ ಯೋಗಗಳು ಕೂಡ ಇರುತ್ತೆ. ಅದನ್ನ ತಾವು ಬುದ್ಧಿ ಕರ್ಮಾನುಸಾರವಾಗಿ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಒಂದು ಯೋಚನೆಗಳ ಚಿಂತನೆಯನ್ನ ನಾವು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡ್ಬೇಕು. ನಮ್ಗೆ ಅರ್ಥ ಆಗದೆ ಇದ್ದಾಗ ತಜ್ಞರಿಂದ ಮಾಹಿತಿಯನ್ನು ತೆಗೆದುಬೇಕು. ಹಿತಚಿಂತಕರಿರ್ತಾರೆ, ನಮ್ಮನ್ನು ಒಳ್ಳೆಯದನ್ನ ಬಯಸುವಂತವರು, ಏಳಿಗೆಯನ್ನ ಬಯಸುವಂತವರು ಇರ್ತಾರೆ. ಅಂತವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಆವಾಗ ಒಳ್ಳೆ ಸಲಹೆ ಸಿಗುವಂತ ಒಂದು ಸಂದರ್ಭವೂ ಕೂಡ ಇರುತ್ತೆ. ಅವಶ್ಯಕತೆ ಇದ್ರೆ ಅದನ್ನೆಲ್ಲವನ್ನು ಕೂಡ ತಾವು ಮಾಡಬಹುದು. ಆ ನಂತರದಲ್ಲಿ ನಿಮಗೆ ವಾಹನ ತೆಗೆದುಕೊಳ್ಳುವಂತಹದ್ದು, ಕಾರ್ ತೆಗೆದುಕೊಳ್ಳೋದು, ಮನೆ ತೆಗೆದುಕೊಳ್ಳೋದು ಎಲ್ಲ ಯೋಗಗಳು ಇದೆ. ಆದರೆ ಅದು ತಾತ್ಕಾಲಿಕವಾಗಿ ನಿಮಗೆ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ. ನೀವು ಏನು ಮಾಡಬೇಕಿದ್ರು ಕೂಡ ಸ್ವಲ್ಪ ಕಷ್ಟಪಡಬೇಕು. ಸದ್ಯ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಎಫರ್ಟ್ ಹಾಕಿ ಸಾಲ ಮಾಡಿ ಮಾಡ್ಬೇಕು. ಏನು ಆಸ್ತಿ ಮಾಡ್ಬೇಕಂದ್ರೆ ನೋಡಿ, ನಿಮ್ಮ ಇತಿಮಿತಿಯನ್ನು ನೋಡ್ಕೊಂಡು ನೀವು ಮಾಡ್ಕೋಬಹುದು. ಬೇಡ ಅಂತ ನಾವು ಹೇಳಲ್ಲ. ಅದೆಲ್ಲ ಎಲ್ಲರೂ ಕೋಟ್ಯಾಂತರ ರೂಪಾಯಿ ಕೈಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ, ಲಕ್ಷಾಂತರ ರೂಪಾಯಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ನಮಗೆ ಖರ್ಚುಗಳು ಹೆಚ್ಚಿರುತ್ತೆ, ಬರೋದು ಎಷ್ಟಿರುತ್ತೋ ಅಷ್ಟೇ, ಹೋಗೋದು ಇರುತ್ತೆ. ಈಗಿನ ಒಂದು ದೈನಂದಿನ ಜೀವನಮಾನದ ಖರ್ಚು ವೆಚ್ಚಗಳು ಹೆಚ್ಚಿಗೆ ಇರೋದ್ರಿಂದ ಸಾಲ ಮಾಡಬೇಕಾಗತ್ತೆ. ಸಾಲ ಇತಿಮಿತಿಯಲ್ಲಿ ಇರಲಿ, ಅದನ್ನು ಸರಿಯಾಗಿ ಮತ್ತು
ಅದನ್ನ ನೀವು ಹ್ಯಾಂಡಲ್ ಮಾಡೋ ಥರ ಇರಲಿ, ರಿಕವರಿ ಮಾಡೋ ಥರ ಇರಲಿ ಅಂತ ಒಂದು ನಿಮಗೆ ಮಾಹಿತಿಯನ್ನು ಅಥವಾ ಸಲಹೆಯನ್ನು ನಾವು ಕೊಡ್ಬೋದು. ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ವಿದ್ಯಾವಂತರು ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಈ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ, ಮಕ್ಕಳು ಒಳ್ಳೆ ಬೆಳೆಸಿದ್ದೀರಿ. ತಮ್ಮ ಒಂದು ಪ್ರಯತ್ನದಿಂದ ಮಕ್ಕಳು ಮನೆ ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಯಾಕೆ ಅಂತಂದರೆ ಈ ಕರ್ಕಾಟಕ ರಾಶಿಯವರಿಗೆ ತುಂಬ ಅಟ್ಯಾಚ್ಮೆಂಟ್ ಇರತಕ್ಕಂಥ ವ್ಯಕ್ತಿಗಳು. ಮನೆ, ಮಕ್ಕಳು, ನಂದು, ನಾನು, ನನ್ನ ವಸ್ತು, ನನ್ನ ಪದಾರ್ಥ ಅಂತ ಬಹಳ ಅಟ್ಯಾಚ್ಮೆಂಟ್ ಇರತಕ್ಕಂಥ ವ್ಯಕ್ತಿಗಳು. ಯಾಕೆ ಅಂತಂದರೆ ಇದು ಚಂದ್ರನ ರಾಶಿ, ಚಂದ್ರನು ಮನಸ್ಸಿಗೆ ಕಾರಕ. ಮನಸ್ಸಿನಲ್ಲಿ ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರೀತಿ, ವಾತ್ಸಲ್ಯ, ಸೌಮ್ಯತೆ, ಸೌಜನ್ಯ ಇವೆಲ್ಲ ಇರತಕ್ಕಂಥ ಒಂದು ಸೌಮ್ಯ ರಾಶಿ ಆಗಿರ್ತದೆ. ಹಾಗಾಗಿ ಆದರೆ ಸ್ವಲ್ಪ ಚಂಚಲ ಆಗಿರುತ್ತೆ. ಚಂದ್ರನು ಚಂಚಲ, ಮನಸ್ಸು ಕಾರಕ ಚಂಚಲ, ಮನಸ್ಸು ಚಂಚಲವಾಗಿರ್ತದೆ. ಅದು ಸ್ವಲ್ಪ ಸ್ಟೇಬಲ್ ಆಗಿರಬೇಕು. ಅದು ಸ್ವಲ್ಪ ಇಟ್ಕೊಂಡ್ರೆ ಆಯ್ತು. ಅದಕ್ಕೆ ಧ್ಯಾನ, ಯೋಗ, ವ್ಯಾಯಾಮ ಈ ಥರ ಏನಾದ್ರು ಮಾಡಿ, ಒಳ್ಳೆಯ ಒಂದು ಪ್ರಾಣಾಯಾಮ ಮಾಡಿ, ಅದರಿಂದ ನಿಮ್ಮ ಮನಸ್ಸು ನಿಗ್ರಹ ಆಗ್ತದೆ. ಆ ನಂತರದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರು ಧ್ವಂಸ ಆಗ್ತದೆ. ಏನು ಬಂದರೂ ಗೆಲ್ಬಹುದು ನೀವು. ಅದ್ರ ಜೊತೆಗೆ ನಿಮ್ಮ ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಕೂತು ಮಾತಾಡಿ ಅದು ಸರಿ ಹೋಗುತ್ತೆ. ಇನ್ನು ಬರಬೇಕಾದ ಹಣಕಾಸು ಬರುತ್ತೆ, ಕೊಡಬೇಕಾದ್ದು ಕೊಡ್ತೀರಿ. ಎಷ್ಟೋ ಸಮಸ್ಯೆಗಳಾಗಿ ಪೆಂಡಿಂಗ್ ಇರುತ್ತೆ, ಅದು ಸ್ವಲ್ಪ ಮುಂದೆ ಹಾಕೊಂಡು ಪೋಸ್ಟ್ ಪೋನ್ ಮಾಡ್ಕೊಂಡು ಹೋಗಬೇಕು. ಅದು ಆವಾಗ ಅಷ್ಟೇ ಸರಿ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಕಷ್ಟಗಳು, ತೊಂದರೆಗಳನ್ನು ಬರೋದಿಲ್ಲ. ನಿಮ್ಮ ಯೋಗಗಳನ್ನು ಚಿಂತನೆ ಮಾಡಿದ್ರೆ ಈಗ ಸದ್ಯಕ್ಕೆ ಯಾವುದೇ ಯೋಗಗಳು ನಿಮ್ಗೆ ಫಲ ಕೊಡಲ್ಲ. ಯಾವ ಯೋಗ ಇದ್ರೂ ಜಾತಕದಲ್ಲಿ ಇರಲಿ ಅಥವಾ ನಿಮಗೆ ಗೋಚರದಲ್ಲಿ ಇರಲಿ, ಯೋಗಗಳು ಫಲ ಕೊಡೋದಿಲ್ಲ. ಕಾರಣ ಕುಜ ಅಷ್ಟಮ, 8ರಲ್ಲಿ ಕುಜ ಇದ್ದಾಗ ಒಳ್ಳೆ ಯೋಗಗಳನ್ನೆಲ್ಲ ನಿಲ್ಲಿಸಿಬಿಡ್ತಾನೆ. ಯಾಕೆಂದ್ರೆ ಮೂವ್ ಆಗಬೇಕು ಅವನು ಗೋಚರದಲ್ಲಿ. ಅಷ್ಟಮದಲ್ಲಿ ಕುಜ ಇದ್ದಾಗ ಒಳ್ಳೊಳ್ಳೆ ಯೋಗಗಳು, ರಾಜಯೋಗಗಳು, ಮಹಾಯೋಗಗಳು ಇರ್ತದೆ. ಪಂಚಮಹಾಪುರುಷ ಯೋಗಗಳಿದ್ರೂ ಕೂಡ ಅಷ್ಟಮದಲ್ಲಿ ಕುಜ ಗೋಚರ ಆದಾಗ ಯೋಗಗಳು ಫಲವನ್ನು ಕೊಡೋದಿಲ್ಲ. ಕುಜ ಮುಂದೆ ಹೋಗ್ಬೇಕು, ಅವನು ಗೋಚರದಲ್ಲಿ ಮೂವ್ ಆಗಬೇಕು. ಮುಂದೆ ಹೋದಾಗ ನಾನು ಹೇಳ್ತೀನಿ, ಮುಂದೆ ಹೋದಾಗ ನಿಮಗೆ ಎಲ್ಲಾ ಫಲಗಳು, ಎಲ್ಲಾ ಶಿವಫಲಗಳು ಪ್ರಾಪ್ತಿಯಾಗತ್ತೆ, ಯೋಗ ಫಲಗಳು ಪ್ರಾಪ್ತಿಯಾಗುತ್ತೆ. ಆಗ ನೀವೇನು ಅಂದ್ಕೊಂಡಿದ್ದಾರಲ್ಲ ಆಗ್ತದೆ. ಈಗ ಆಗಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಜಾಸ್ತಿ ಮಾಡಬೇಕು. ಇನ್ನು ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಮತ್ತೊಂದು ಇನ್ನೊಂದು ಈ ಒಂದು ಮಾಸದಲ್ಲಿ, ಈ ಒಂದು ತಿಂಗಳಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಪ್ರಮೋಷನ್ ಸಿಗಬೇಕು, ನಿಮಗೇನೋ ಆಗಬೇಕು, ಏನೋ ಹೋಗಬೇಕು, ರಿಕ್ವೈರ್ಮೆಂಟ್ ಏನಾದ್ರು ಇದೆ, ಅದೆಲ್ಲ ಸ್ವಲ್ಪ ಕಷ್ಟ ಸಾಧ್ಯ. ಬಟ್ ಹೆಂಗಿದೆ ಹಂಗೆ ನಡ್ಕೊಂಡು ಹೋಗ್ತದೆ. ಬಟ್ ಏನು ಬರುತ್ತೆ, ಹೋಗೋದು ಹೋಗ್ತದೆ. ಅವೆಲ್ಲ ಹಂಗೆ ಆಗ್ತದೆ, ನೀವೇ ಕೇಳ್ತೀರ ಅನ್ನೋ ಸಮಸ್ಯೆ ಬರ್ತದೆ. ಹಾಗಲ್ಲ, ನಿಮಗೆ ಒಂದು ಸೂಕ್ಷ್ಮತೆ ಹೇಳ್ತೀನಿ. ಈಗ ಹಾಗಾಗಿದೆ, ಹೀಗೆ ಇರೋದಿಲ್ಲ, ಮುಂದೆ ಮತ್ತೆ ಚೇಂಜಸ್ ಇದೆ. ಈಗ ಇಷ್ಟಕ್ಕೆ ಮುಗೀತು ಅಂದ್ಕೋಬಾರ್ದು. ಇನ್ನು ಮುಂದೆ ಒಳ್ಳೊಳ್ಳೆ ಫಲಗಳು ದೊರಕತ್ತೆ. ಪೂಜಾ ಬದಲಾವಣೆ ಆಗಬೇಕು, ನಿಮಗೆ ಕೇತು ಬದಲಾವಣೆ ಆಗಬೇಕು. ಆವಾಗ ನಿಮ್ಗೆ ಒಳ್ಳೆ ಫಲಗಳು, ಗುರು ಮೂವ್ ಆಗ್ತಾನೆ. ಆವಾಗ ತುಂಬ ಉತ್ತಮವಾಗಿರ್ತಕ್ಕಂತಹ ಅಂದರೆ ತುಂಬ ಒಳ್ಳೆಯ ಯೋಗ ಫಲಗಳು ಪ್ರಾಪ್ತಿ ಆಗುತ್ತೆ. ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಈಗ 10 ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೀರೋ, ಅವೆಲ್ಲವೂ ಕೂಡ ಕೈಗೂಡುವಂಥ ಯೋಗಗಳು ಈ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗತ್ತೆ. ಹಾಗಾಗಿ ನಿಮ್ಗೆ ಒಳ್ಳೆ ಫಲ ಇದೆ. ಇನ್ನು ಕೆಲವು ನೀರಿನ ವ್ಯಾಪಾರ ಮಾಡೋರಿಗೆ ಒಳ್ಳೆ ಫಲ ಇದೆ, ಅಂದವರಿಗೆ ಅನುಕೂಲ ಇದೆ. ಹಾಲು ವ್ಯಾಪಾರ ಮಾಡೋರಿಗೆ ಅನುಕೂಲ ಇದೆ. ಅನಂತರದಲ್ಲಿ ಪಠ್ಯಪುಸ್ತಕವನ್ನು ವ್ಯಾಪಾರ ಮಾಡುವವರು ಅವರಿಗೆ ಒಳ್ಳೆ ಅನುಕೂಲ. ಸ್ಟೇಷನರಿ ಅಂಗಡಿ ಇಟ್ಕೊಂಡಿರೋರು, ಶಾಪ್ ಇಟ್ಕೊಂಡಿರೋರು, ಆಮೇಲೆ ಕಾಸ್ಮೆಟಿಕ್ಸು, ಆಮೇಲೆ ಫ್ಯಾನ್ಸಿ ಸ್ಟೋರ್ಸು, ಆಮೇಲೆ ಬಟ್ಟೆ ವ್ಯಾಪಾರಿಗಳಿಗೆ, ಇನ್ನು ಲೇವಾಲಿ ವ್ಯವಹಾರ ಮಾಡ್ಕೊಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಹಣಕಾಸು ವ್ಯವಹಾರ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಇದೆ. ಅಂದರೆ ಈ ಹಣಕಾಸು ಬ್ಯಾಂಕಿಂಗ್ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಅನಂತರದಲ್ಲಿ ಪೆಟ್ರೋಲಿಯಂ ಬಿಸ್ನೆಸ್ ಮಾಡೋರು, ಆಯಿಲ್ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ ಎಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಇರುತ್ತೆ. ಲೇಖಕರು, ಬರೆಯೋರು, ಕತೆ ಕಾದಂಬರಿ ಬರೆಯತಕ್ಕಂಥವ್ರು, ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆನಂತರದಲ್ಲಿ ಕೆಲವೊಂದಷ್ಟು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆಲ್ಲ ಉತ್ತಮ ಫಲಗಳಿದೆ. ಹಾಗಾಗಿ ಈ ಒಂದು ಸಾಮಾನ್ಯವಾಗಿ ಒಳ್ಳೆ ಫಲ ಇದೆ ಅಂತ ಹೇಳ್ಬೇಕು ಕರ್ಕಾಟಕ ರಾಶಿಯವರಿಗೆ. ಆದರೂ ಕೂಡ ತಮ್ಮ ಪ್ರಯತ್ನ ಎಲ್ಲವನ್ನು ಸಾಧನೆ ಮಾಡುವಂಥ ಶಕ್ತಿ, ಸಾಮರ್ಥ್ಯ, ಒಂದು ಚಾಕಚಕ್ಯತೆ ನಿಮ್ಮ ಹತ್ರ ಇದೆ. ಹಾಗಾಗಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಸಿಗುತ್ತೆ. ಒಂದು ವೇಳೆ ಕರ್ಕಾಟಕ ರಾಶಿಯವರು ಯಾರು ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ. ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಕುಂಕುಮಾರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.